ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸ ವರ್ಷಕ್ಕೆ ಹೊಸ ಥರ ಕೇಕ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಮನೆಯಲ್ಲಿರ್ತಕ್ಕಂಥ ಕಡಿಮೆ ಪದಾರ್ಥಗಳನ್ನು ಬಳಸಿ ಮನೆಯಲ್ಲಿರುವ ಸಾಮಗ್ರಿಗಳಲ್ಲೇ ಈ ಕೇಕ್ನ ಮಾಡಿರೋದು. ಈ ಕೇಕ್ನ ಮಾಡಲಿಕ್ಕೆ ನಾನಿಲ್ಲಿ ಉಪಯೋಗಿಸಿರೋದು ಹೆಸರು ಬೇಳೆಯನ್ನು. ಹೌದು ಫ್ರೆಂಡ್ಸ್, ಇದು ನಂಬ್ತಿರ ಇಲ್ಲ ನೋಡಿ, ಹೆಸರು ಬೇಳೆನ 1/4 ಬೌಲಷ್ಟು ತೊಗೊಂಡಿದ್ದೀನಿ. ಇದನ್ನು ಕಡಿಮೆ ಫ್ಲೇಮಲ್ಲಿ ಅಂದರೆ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಬೇಕು. ಯಾವುದೇ ತುಪ್ಪ ಅಥವಾ ಎಣ್ಣೆ ಹಾಕದೆ ಹಾಗೇ ಫ್ರೈ ಮಾಡಬೇಕು. ಎಗ್ಗನ್ನು ಬಳಸದೆ, ಮೈದಾ ಹಿಟ್ಟು ಕೂಡ ಹಾಕ್ದೇ ಇದು ಒಲೆ ಮೇಲೆ ಮಾಡಿರ್ತಕ್ಕಂಥ ಒಂದು ಕೇಕ್ ರೆಸಿಪಿ. ಬೇಕಾದರೆ ಓವನ್ನಲ್ಲಿ ಕೂಡ ಮಾಡ್ಬೋದು. ನೋಡಿ, ಹೆಸರು ಬೇಳೆನ ಈ ರೀತಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ಇದು ಫ್ರೈ ಆದ ನಂತರ ಇದನ್ನು ನೆನಿಲಿಕ್ಕೆ ಬಿಡಬೇಕು. 2 ರಿಂದ 3 ಅವರ್ ಅಂತೂ ನೆನಿಬೇಕು. ನೋಡಿ, ಇದನ್ನು ಒಂದು ಬೌಲಲ್ಲಿ ಹಾಕ್ತಾ ಇದ್ದೀನಿ. ನೀರು ಹಾಕಿ 2 ಅವರ್ ಆದರೂ ನೆನಿಬೇಕಾಗುತ್ತೆ. ನೋಡಿ, ಇವಾಗ 2 ಅವರ್ ಆಗಿದೆ. ಹೆಸರು ಬೇಳೆ ಕೂಡ ತುಂಬ ಚೆನ್ನಾಗಿ ನೆಂದಿದೆ. ಇದು ನೀರನ್ನೆಲ್ಲ ತೆಗೆದು ಅಂದರೆ ಒಂದು ಸ್ಟ್ರೈನರಲ್ಲಿ ಸೋಸ್ಕೋಬೋದು. ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಸ್ವಲ್ಪ 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ನೀರೇನು ಹಾಕದೆ ಹಾಲಲ್ಲೇ ರುಬ್ಕೋಬೇಕು. 1 ಟೀ ಲೋಟದಾಗ ಅರ್ಧ ಲೋಟದಷ್ಟು ಹಾಲನ್ನು ಬಳಸಿ ಇದನ್ನು ಈ ರೀತಿ ಪೇಸ್ಟ್ ಥರ ರುಬ್ಕೋಬೇಕು. ನಂತರ ಈ ಬ್ಯಾಟರ್ನ ರೆಡಿ ಮಾಡಲಿಕ್ಕೆ ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಮೊದಲು ನಾನಿಲ್ಲಿ ಒಂದು ಕುಕ್ಕರ್ನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಈ ಕುಕ್ಕರ್ ಸ್ವಲ್ಪ ಫ್ರೀ ಹೀಟ್ ಆಗಬೇಕು, ಅಲ್ಲಿವರೆಗೂ ಬಿಡಬೇಕು. ನೋಡಿ, ಇವಾಗ ಬ್ಯಾಟರ್ ರೆಡಿ ಮಾಡಲಿಕ್ಕೆ ನಾನಿಲ್ಲಿ 3 ರಿಂದ 3.5 ಟೀ ಸ್ಪೂನಷ್ಟು ಸಕ್ಕರೆ ಪೌಡ್ರನ್ನು ಹಾಕಿದ್ದೀನಿ. ನಂತರ ಇದಕ್ಕೆ ನಾನು ಕ್ರೀಮ್ನ ಹಾಕ್ತಾ ಇದ್ದೀನಿ. ಸುಮಾರು 2 ಟೇಬಲ್ ಸ್ಪೂನಷ್ಟು ಕ್ರೀಮ್ ಹಾಕಿ ಅರ್ಧ ಟೀ ಸ್ಪೂನ್ ಬೇಕಿಂಗ್ ಪೌಡರ್ನ ಹಾಕಿ ನಂತರ ಈ ಬ್ಯಾಟರ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು. ನಾವು ಎಷ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಕೇಕು ಚೆನ್ನಾಗಿ ಬರುತ್ತೆ, ಸ್ಮೂತಾಗಿ ಬರುತ್ತೆ, ಸ್ಪಾಂಜಿಯಾಗಿ ಕೂಡ ಇರುತ್ತೆ. ನೀವು ಬೇಕಾದರೆ ಇದ್ರ ಜೊತೆಗೆ ಟ್ಯೂಟಿ ಫ್ರೂಟಿನಾರ ಹಾಕ್ಕೋಬೋದು, ಡ್ರೈ ಫ್ರೂಟ್ಸ್ನಾದರೂ ಬಳಸ್ಬೋದು. ಸುಮಾರು 5 ನಿಮಿಷನಾದರೂ ಈ ರೀತಿ ಬ್ಯಾಟರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದ್ರ ಜೊತೆಗೆ ವೆನಿಲಾ ಎಸೆನ್ಸ್ ಕೂಡ ಅಷ್ಟೇ, ಬೇಕಾದರೆ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಏಲಕ್ಕಿ ಪೌಡ್ರ್ ಕೂಡ ಹಾಕ್ಕೋಬೋದು. ನಾನು ವೆನಿಲಾ ಎಸೆನ್ಸ್ ಇರೋದ್ರಿಂದ 2 ಡ್ರಾಪ್ ಹಾಕಿದ್ದೀನಿ. ನೋಡಿ, ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ನಂತರ ನಾನಿಂದ ಕೇಕ್ ಟಿನ್ ಇದ್ದರೆ ಅದನ್ನು ತೊಗೊಳ್ಳಿ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಎಣ್ಣೆನ ಸ್ಪ್ರೆಡ್ ಮಾಡಿ ನಂತರ ಅದ್ರ ಮೇಲೆ ಮೈದಾ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಬಟರ್ ಪೇಪರ್ ಇದ್ದರೂ ಕೂಡ ಹಾಕ್ಕೋಬೋದು. ಈ ಮೈದಾ ಹಿಟ್ಟು ಮತ್ತು ಎಣ್ಣೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ನಂತರ ನಾವೇನು ಬ್ಯಾಟರ್ನ ರೆಡಿ ಮಾಡಿರ್ತೀವಲ್ಲ ಅದನ್ನು ಹಾಕಿ ಈ ರೀತಿ ಸೆಟ್ ಆಗೋವರೆಗೂ ಈ ರೀತಿ ಸೆಟ್ ಮಾಡ್ಕೋಬೇಕು. ಬೇಕಾದರೆ ನೀವು ಮೇಲ್ಗಡೆಯಿಂದ ಡ್ರೈ ಫ್ರೂಟ್ಸಲ್ಲಿ ಡೆಕೋರೇಟಿವ್ ಮಾಡ್ಬೋದು, ಟ್ಯೂಟಿ ಫ್ರೂಟಿ ಕೂಡ ಇದ್ದರೆ ಹಾಕೋಬೋದು. ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿನ ಉಪಯೋಗಿಸಿ ಸಿಂಪಲ್ಲಾಗಿ ಡೆಕೋರೇಟಿವ್ ಮಾಡಿದ್ದೀನಿ. ನೋಡಿ, ಇವಾಗ ಫ್ರೀ ಹೀಟ್ ಕೂಡ ಆಗಿದೆ ಕುಕ್ಕರು. ಇದರಲ್ಲಿ ಕೇಕ್ ಟಿನ್ನ ಇಟ್ಟು ಗ್ಯಾಸ್ಕೆಟ್ನ ತೆಗೆದು ವಿಸಲ್ನ ತೆಗೆದು ಈ ಕುಕ್ಕರ್ ಮುಚ್ಚಳನ ಮುಚ್ಚಬೇಕು. ಸುಮಾರು 40 ನಿಮಿಷನಾದರೂ ಕಡಿಮೆ ಅಂದರೆ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕು. ನೋಡಿ, ಇವಾಗ 40 ಮಿನಿಟ್ಸ್ ಆಗಿದೆ. ಒಂದು ಟೂತ್ ಪಿಕ್ ಅಥವಾ ಯಾವುದಾದ್ರೂ ಒಂದು ಕಡ್ಡಿಯ ಸಹಾಯದಿಂದ ಈ ಕೇಕ್ನಲ್ಲಿ ಇಟ್ಟು ಈ ರೀತಿ ಚೆಕ್ ಮಾಡಿ. ಈ ಕಡ್ಡಿಗೆ ಏನು ಅಂಟಲಿಲ್ಲ ಅಂದರೆ ಕೇಕ್ ಪೂರ್ತಿ ಆಗಿದೆ ಅಂತ ಅರ್ಥ. ಇದನ್ನು ನಂತರ ತಣ್ಣಗಾಗಲಿಕ್ಕೆ ಬಿಡೋಣ. ಕಂಪ್ಲೀಟಾಗಿ ತಣ್ಣಗಾದ ನಂತರ ಇದನ್ನು ಒಂದು ತಟ್ಟೆಯಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಕೇಕು. ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಬಂದಿದೆ. ಹೊರಗಡೆಯಿಂದ ತರೋ ಬದಲು ಈ ರೀತಿ ಮನೆಯಲ್ಲೇ ಇರ್ತಕ್ಕಂಥ ಪದಾರ್ಥನ ಬಳಸಿ ಯಾವ ರೀತಿ ಕೇಕ್ನ ಮಾಡ್ಕೋಬೋದು. ನೋಡಿ, ತುಂಬ ಸ್ಪಾಂಜಿಯಾಗಿ ಕೂಡ ಬಂದಿದೆ. ನಾನು ನನ್ನ ಎಲ್ಲ ವೀಕ್ಷಕರಿಗೂ ಅಡ್ವಾನ್ಸಾಗಿ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ನೀವು ಕೂಡ ಟ್ರೈ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.